ಗೌರ್ಮೆಂಟ್ ಅಧಿಕಾರಿ ನೀನ್ ಮಡಿಕೊಳ್ಳೋದು ಇದೆಲ್ಲ ತಗೋಕೇನೆ ನಾವು ತಂದ್ಕೊಡೋಣ ನೀವು ತಂದ್ಕೊಳ್ಳ ಅಲ್ಲ ಗಲಾಟೆ ಮಾಡಿದಕ್ಕೆ ನೀನ್ ರಿಪೇರಿ ಮಾಡ್ತಾ ಇದೀಯಾ ಇಲ್ಲ ಅಂದ್ರೆ ಗಲಾಟೆ ಮಾಡಿಲ್ಲ ಅಂದ್ರೆ ಹಂಗೆ ಇರ್ತಾ ಇದ್ದ ಹಂಗಾದ್ರೆ ನಿನ್ ಡ್ಯೂಟಿ ಏನು ಸರ್ ಒಂದು ಅಕೌಂಟ್ RRS ನ್ಯೂಸ್ ವಿಶೇಷ ವರದಿ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿ ಹಲವಾರು ವರ್ಷಗಳೇ ಕಳೆದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಟದ ಹೊಸಹಳ್ಳಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕವು ಕಳೆದ 5 ವರ್ಷಗಳಿಂದ ದುರಸ್ತಿ ಕಾಣದೆ ಹದಗೆಟ್ಟಿದೆ ಎಂಬುದು ಸಾರ್ವಜನಿಕರ ಆರೋಪ. ಈ ಕುರಿತು ಸಮಾಜ ಸೇವಕರಾದ ಕೆಂಪರಾಜ್ ಅವರು ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಅಧಿಕಾರಿಗಳು ಘಟಕವು ಕೇವಲ 6 ತಿಂಗಳಿಂದ ಕೆಟ್ಟಿದೆ ಎಂದು ಹಾರಿಕೆ ಉತ್ತರ ನೀಡುವ ಮೂಲಕ ನುಣುಚಿಕೊಳ್ಳಲು ಯತ್ನಿಸಿದರು. ಅಧಿಕಾರಿಗಳ ಈ ಬೇಜವಾಬ್ದಾರಿ ಉತ್ತರವನ್ನ ಕೇಳಿ ರೊಚ್ಚಿಗೆದ್ದ ಗ್ರಾಮಸ್ಥರು ಸ್ಥಳದಲ್ಲೇ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಂಪರಾಜ್ ಅವರು ತಾಲೂಕಿನ ಭೀಕರ ಪರಿಸ್ಥಿತಿಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ಬರಗಾಲದ ಬಿಸಿ ಈಗಾಗಲೇ ತಾಲೂಕು ಬರಪೀಡಿತವಾಗಿದ್ದು ಕುಡಿಯುವ ನೀರಿಲ್ಲದೆ ಜನ ಪರದಾಡುತ್ತಿದ್ದಾರೆ. ಕ್ಲೋರೈಡ್ ಮುಕ್ತ ನೀರಿಲ್ಲ. ಅನಿವಾರ್ಯವಾಗಿ ಕ್ಲೋರೈಡ್ ಯುಕ್ತ ನೀರನ್ನು ಕುಡಿಯುತ್ತಿರುವ ಜನರು ಜಾಂಡಿಸ್, ಕಿಡ್ನಿ ವೈಫಲ್ಯ ಮತ್ತು ಹೃದಯಾಘಾತದಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆ. ಇಂತಹ ಕಲುಷಿತ ನೀರಿನಿಂದಾಗಿ ಸಾವಿರಾರು ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಮತ್ತು ಕೆಂಪರಾಜ್ ಅವರ ತೀವ್ರ ಒತ್ತಡಕ್ಕೆ ಮಣಿದ ಪಿಡಿಒ ಅವರು ಮುಂದಿನ 2 ದಿನಗಳಲ್ಲಿ ನೀರಿನ ಘಟಕವನ್ನು ದುರಸ್ತಿಪಡಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಅಧಿಕಾರಿಗಳು ನೀಡಿದ ಭರವಸೆಯಂತೆ 2 ದಿನಗಳಲ್ಲಿ ನೀರು ಸಿಗುತ್ತದೆಯೇ ಅಥವಾ ಇದು ಕೇವಲ ಭರವಸೆಯಾಗಿ ಉಳಿಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. RRS ನ್ಯೂಸ್ ಗೌರಿಬಿದನೂರು. ಕಾಸು ಕೊಟ್ಟು ನೀರು ಕೊಡಲ್ಲ ಕೇಳ್ಬೇಕಲ್ಲ ನೀವು 2 ವರ್ಷ ನೀರಿಲ್ವಾ ಅಂಗನವಾಡಿಗೆ ಅಲ್ಲಿಗೆ ಕಳಿಸ್ಬೇಕು ಸರ್. ನಮ್ಮ ಮನೆಗೆ ಯಾರು ಗಂಡಸರಿಲ್ಲ, ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಇಲ್ಲಿ ಲಾಸ್ಟ್ ಅಲ್ಲಿ ಸರ್ ಅವ್ರಿಗೆ ನೀರೇನು ಮಾಡಿದ್ರು ವಾಟರ್ ಇಲ್ಲ ಸರ್, ಇದೇ ನಮ್ಗೆ ಪಾಯಿಂಟ್ ಏನಿತ್ತು. ಇವಾಗ ಇದಿಲ್ಲ, ಬಸ್ ಸ್ಟ್ಯಾಂಡ್ ಇಂದಾನೆ ತರ್ತಾ ಇದ್ದೀವಿ. ಮಕ್ಕಳಿದ್ದಾರೆ ಇವಾಗ ಇವಾಗ ಇದ್ದಾರಾ ಎತ್ತಿಲ್ಲ ಅಂದ್ರೆ ನಮ್ಗೆ ಗೊತ್ತು ಆಫೀಸ್ ಕುತ್ಕೊಳ್ಳೋದು ಗೌರವಾಗಿ ಪ್ರಕಾರ ಸಂಬಳ ತಗೊಂಡ ಕೊಡ್ತಿದ್ದಾರೆ ಬಂದು ಉತ್ತರ ಇಲ್ಲ ಬರೀ ರಿಸಲ್ಟ್ ಕೊಟ್ಬಿಟ್ಟು ಹೋಗ್ರಿ. ಯಾವನ ಬಂದು ಮಾಡ್ತಾನೆ ಬೇಕಾದನ ಯಾವನ ಬಂದು ಮಾಡ್ತಾನೆ ರಿಸಲ್ಟ್ ಕೊಟ್ಬಿಟ್ಟು ಹೋಗ್ರಿ. ಲೆಟರ್ ಕೊಟ್ಟಿದ್ಯಾ ಸರ್ಕಾರಕ್ಕೆ? ನಮ್ಗೆ ದುಡ್ಡಿಲ್ಲ ರೆಡಿ ಮಾಡ್ಸಕ್ಕಂತ ಲೆಟರ್ ಕೊಟ್ಟಿದ್ಯಾ? ಮೀಟಿಂಗ್ ಅಲ್ಲೆಲ್ಲ ಲೆಟರ್ ಕೊಟ್ಟಿದ್ಯಾ? ಕೂಡ ಕಾಪಿ ಕೊಟ್ಟಿದ್ದೆ ನಾನು ಮಾತಾಡ್ತೀನಿ. ಕಾಪಿ ಕೊಟ್ಟು ನಾನು ಮಾತಾಡ್ತೀನಿ. ತರ್ಸ್ಬೇಕಾ? ನಾನು ನೋಡ್ಬೇಕು. ಇಲ್ಲ ನಾನು ಕುತ್ಕೊಂತಿಲ್ಲೇನೆ ಬಿದ್ದೋಗಲ್ಲ ನಾನು ಇವಾಗ ಬಡವ್ರಿ ಕಾಣಿಸಲ್ಲ ನೋಡಿದೆ ನಿಮ್ಗೆ ಹೊಟ್ಟೆ ಉರಿಯಲ್ವ ನಿನಗೆ? ಅವ್ರ ಮಕ್ಳು ಮರಿ ಇಲ್ವಾ? ಕಿಡ್ನಿ ಬಂದು ಸಾಯ್ತಾ ಇದ್ದಾರೆ, ಕಿಡ್ನಿ ಫೇಲರ್ ಸಾಯ್ತಾ ಇದ್ದಾರೆ, ಕ್ಯಾನ್ಸರ್ ಬಂದು ಸಾಯ್ತಾ ಇದ್ದಾರೆ, ಜಾಂಡಿಸ್ ಬಂದು ಸಾಯ್ತಾ ಇದ್ದಾರೆ. ನೀವು ಕುಡಿತೀರ? ಇದೇ ನೀವು ಕುಡಿತೀರ? ನೀವು ಇಷ್ಟೊಂದು ಯಾಕೆ ಮಾಡಲ್ಲ ಕೇಳ್ತಾರೆ ನಾನು. ಫಂಡಿಂಗ್ ಇಲ್ಲ ಅಂತ ಹೇಳ್ಬೇಕು ಹೇಳ್ತೀನಿ ನಿಮ್ಗೆ. ರೆಡಿ ಆಗಿರ್ಬೇಕು. ಕಂಪ್ನಿ ಕಡೆಯಿಂದ ಅಮಾನತ್ ಮೇಲೆ ತಗೋಬಿಡ್ತೀರ ದುಡ್ಡುಗಳು ಅಷ್ಟೇ ಎಲ್ಲ ರನ್ನಿಂಗ್ ಇರಬೇಕು. ತಗೋಬೇಕಾದ್ರೆ ದುಡ್ಡು ಹಾಸಿಗೆ ಸರ್ ಎಲ್ಲ ಕಂಪ್ನಿ ಕಡೆಯಿಂದ ಮಿಂಗಲ್ ಆಗಿರ್ತೀರ. 3 ವರ್ಷ ಆಯ್ತು ಸರ್. ಬಂದು ಕೇಳೋದ್ರೆ ಎಷ್ಟೈತೆ ಅವ್ರಿಗೆ? ಪಬ್ಲಿಕ್ ಸರ್ವಿಸ್ ಮಾಡಕ್ ಬಂದಿರ್ತೀನೋ ಪಬ್ಲಿಕ್ ಸರ್ವಿಸ್ ಮಾಡಬೇಕು. ಮಾಡ್ತೀನಿ ನಡೀರಿ, ಹೋಗ್ತೀನಿ ನಡೀರಿ ಅಂದ್ರೆ 1 ವರ್ಷದಿಂದ ನೀನ್ ಮಾಡಲಿಲ್ಲ ಆಗಲ್ಲ ಅಂದ್ರೆ ರಿಸಲ್ಟ್ ನೋಡಿ ಹೇಳ್ತಾ ಕೇಳಲ್ಲ ಕೇಳಲ್ಲೇ ನಮ್ಮ ಮನೆ ಮುಂದೆ ಚರಂಡಿ ಐತೆ. ಎಷ್ಟು ದಿನ ಆಯ್ತು ಹೆಚ್ಚುತ್ತಾ ಇದಾರಲ್ಲ ಒಂದ್ ಕಡೆಯಿಂದ ಆ ಕಡೆಯಿಂದ. ಎಷ್ಟು ದೊಡ್ಡ ಇರೋರಿಬ್ರು ಸರ್, ಇರೋರಿಬ್ರು ಪಾಪ ಅಲ್ಲಪ್ಪ ಒಂದ್ ಕಡೆಯಿಂದ ಎತ್ಕೊಂಡ್ ಬರ್ತಾ ಇದಾರೆ. ಅಲ್ಲೇ ಕೇಳು, ಒಂದ್ ವಾರ ದಿವಸ ನೀರ್ ಬರ್ತೈತೆ ಅಲ್ಲಿ. ಯಾವ್ದು? ಅಲ್ಲಿ ಮನೆಯಲ್ಲಿ ತೋರಿಸ್ಬಾ. ಒಂದು ಅದೇ ಮನೆಯಲ್ಲೇ ನೀರೇ ಬರಲ್ಲ.